ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಮುಖ ರಸ್ತೆ. ಆ ಪ್ರಮುಖ ರಸ್ತೆಯೇ ಅವ್ಯವಸ್ಥೆಗಳ ಆಗರವಾಗಿತ್ತು. ಇದರ ಕುರಿತು ಪಬ್ಲಿಕ್ ಟಿವಿ ವರದಿಯನ್ನು ಪ್ರಸಾರ ಮಾಡಿತು. ಪಬ್ಲಿಕ್ ಟಿವಿಯಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದ ಹಾಗೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ರಸ್ತೆಗೆ ಡಾಂಬಾರ್ ಹಾಕುವಂತಹ ಕೆಲಸ ಮಾಡಿದರು. ವಿಚಿತ್ರ ಏನು ಗೊತ್ತಾ, ಡಾಂಬಾರ್ ಹಾಕಿ 10 ದಿನಗಳಾಗಿದೆ ಅಷ್ಟೇ, ಈಗ ಡಾಂಬಾರ್ ಕಿತ್ತು ಬರ್ತಾ ಇದೆ. ಯಾವುದು ಆ ರಸ್ತೆ, ಏನ್ ಕಥೆ, ಬನ್ನಿ ನೋಡ್ಕೊಂಡು ಬರೋಣ. ಟಾರ್ ಹಾಕಿ 10 ದಿನದಲ್ಲೇ ಕಿತ್ತು ಹಾಕಿದ ಬಿಬಿಎಂಪಿ. ಡಾಂಬರು ಹಾಕಿದ್ಮೇಲೆ ಫುಟ್ಪಾತ್ ನಿರ್ಮಾಣ. ಬಿಬಿಎಂಪಿಯ ಅವೈಜ್ಞಾನಿಕ ಕಾರ್ಯಕ್ಕೆ ಜನ ಆಕ್ರೋಶ. ಯಾರಾದ್ರೂ ಮನೆ ಕಟ್ಟಿದ್ಮೇಲೆ ಫೌಂಡೇಶನ್ ವರ್ಕ್ ಮಾಡ್ತಾರಾ? ಸಾಮಾನ್ಯರಿಗೆ ಇರೋ ಸಣ್ಣ ಪರಿಜ್ಞಾನವು ಬಿಬಿಎಂಪಿ ಇಂಜಿನಿಯರ್ಗಳಿಗೆ ಇಲ್ಲವಾಯ್ತಾ? ಹೌದು, ಯಾವುದೇ ರಸ್ತೆಗೆ ಟಾರ್ ಹಾಕೋ ಮೊದಲು ಅಲ್ಲಿ ಮತ್ತೆ ಗುಂಡಿ ಬೀಳಬಾರದು ಅಂತ ಒಳಚರಂಡಿಯಿಂದ ಹಿಡಿದು ಅಂಡರ್ ಗ್ರೌಂಡ್ ವರ್ಕ್ ಏನೇ ಇದ್ರೂ ಮುಗಿಸಿ ಆಮೇಲೆ ಅಲ್ಲಿಗೆ ಟಾರ್ ಹಾಕ್ತಾರೆ. ಆದ್ರೆ ಬಿಬಿಎಂಪಿ ಈ ರೋಡ್ನಲ್ಲಿ ಮೊದಲು ಟಾರ್ ಹಾಕಿ ಬಳಿಕ ಒಂದು ಭಾಗದ ಟಾರ್ ಅನ್ನ ಕಿತ್ತು ಫುಟ್ಪಾತ್ ಮಾಡೋದಕ್ಕೆ ಮುಂದಾಗಿದೆ. ಹೌದು, ಇದು ನಾಗವಾರದಿಂದ ಹೆಬ್ಬಾಳಕ್ಕೆ ಇರುವ ಸರ್ವಿಸ್ ರೋಡ್. ಈ ರಸ್ತೆ ಎಷ್ಟು ಅಧ್ವಾನವಾಗಿತ್ತು ಅಂತ ನಾವು ಈ ಮೊದಲೇ ತೋರಿಸಿದ್ವಿ. ಜೊತೆಗೆ ಇಲ್ಲಿನ ಶಾಸಕರು, ಕಂದಾಯ ಸಚಿವರು ಆಗಿರೋ ಕೃಷ್ಣ ಭೈರೇಗೌಡ ಕೂಡ ಟ್ವೀಟ್ ಮೂಲಕ ಬಿಬಿಎಂಪಿಗೆ ರೋಡ್ ರೆಡಿ ಮಾಡಿ ಅಂತ ಕೇಳಿದ್ರು. ಈಗ ರೋಡ್ ದುರಸ್ತಿ ಕೆಲಸ ನಡೀತಾ ಇದ್ದು, ಕಳೆದ 10 ದಿನಗಳ ಹಿಂದೆ ಹೊಸದಾಗಿ ಡಾಂಬರ್ ಕೂಡ ಹಾಕಿದ್ದಾರೆ. ಆದ್ರೆ ಪಾದಚಾರಿ ಮಾರ್ಗ ಮಾಡೋಕೆ ರಸ್ತೆಯ ಒಂದು ಭಾಗದಲ್ಲಿ 2 ಅಡಿಯಷ್ಟು ರಸ್ತೆಯನ್ನ ಮತ್ತೆ ಕಿತ್ತು ಹಾಕ್ತಿದ್ದಾರೆ. ಯಾವ ರೀತಿಯಲ್ಲಿ ಅವೈಜ್ಞಾನಿಕವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನೀವೇ ನೋಡಿ. ಸಿಲಿಕಾನ್ ಸಿಟಿಯ ರಸ್ತೆಗಳಲ್ಲಿ ಗುಂಡಿ ಮುಚ್ಚೋದೇ ದೊಡ್ಡ ಸಾಧನೆ. ಆದರೆ ಮುಚ್ಚಿರೋ ಗುಂಡಿಗಳನ್ನ ಮತ್ತೆ ತೆಗಿತಾರೆ ಅಂದರೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಯಾಕೆ, ಎಲ್ಲಿ, ಯಾವ ರೀತಿಯಾಗಿದೆ ಅಂತ ಹೇಳ್ತೀನಿ. ದೃಶ್ಯಗಳಲ್ಲಿ ನೋಡ್ಬೋದು. ಇದು ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಸಚಿವರಾಗಿರುವಂಥ ಕೃಷ್ಣ ಬೈರೇಗೌಡರು ಪ್ರತಿನಿಧಿಸುವಂತಹ ವೀರಂಪಳ್ಳಿಯ ಮುಖ್ಯ ರಸ್ತೆ, ಅಂದರೆ ಔಟರ್ ರಿಂಗ್ ರೋಡು. ಈ ಔಟರ್ ರಿಂಗ್ ರೋಡಲ್ಲಿ ಪ್ರಮುಖವಾಗಿ ಮೆಟ್ರೋ ಕಾಮಗಾರಿ ನಡೀತಿದೆ. ನಾಗವಾರದಿಂದ ಹೆಬ್ಬಾಳಕ್ಕೆ ಹೋಗ್ಬೇಕಂದ್ರೆ ಇದೇ ಸರ್ವಿಸ್ ರೋಡಲ್ಲಿ ಎಲ್ಲ ವಾಹನಗಳು ಬರ್ತಿದ್ದಾರೆ. ಈ ಪಕ್ಕದಲ್ಲಿ ಏನೇನಿರುತ್ತೆ, ಫುಟ್ಪಾತನ್ನು ರೆಡಿ ಮಾಡ್ಕೋಬೇಕಾಗತ್ತೆ, ಮೋರಿನ ರೆಡಿ ಮಾಡ್ಕೋಬೇಕಾಗತ್ತೆ, ಆಮೇಲೆ ಅಂತಿಮವಾಗಿ ರೋಡ್ಗೆ ಟಾರ್ ಹಾಕಬೇಕು. ಅದನ್ನೆಲ್ಲ ಬಿಟ್ಟು ಇವರು ಮೊದಲು ಟಾರ್ ಹಾಕಿದ್ದಾರೆ. ಈಗ ಆ ಟಾರನ್ನು ಕಿತ್ತಾಕ್ಬಿಟ್ಟು ಫುಟ್ಪಾತ್ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಸಾರ್ವಜನಿಕರ ದುಡ್ಡು ಯಾವ ಮಟ್ಟಕ್ಕೆ ಇಲ್ಲಿ ಪೋಲ್ ಮಾಡ್ತಿದ್ದಾರೆ ಅಂದರೆ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ಇದು ಸರ್ವಿಸ್ ರಸ್ತೆ ಒಂದು ಪ್ರಮುಖವಾಗಿ. ಮತ್ತು ಏನು 700 ಮೀಟರ್ ಉದ್ದಕ್ಕೆ ಏನು ಟಾರ್ ಹಾಕಿದ್ರು, ಟಾರ್ ಹಾಕಬೇಕಾದ್ರೆ ಬಿಲ್ಲಿಂಗ್ ಮಾಡ್ಕೊಳ್ಳೋದು ಅಷ್ಟೇ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬಿಲ್ಲಿಂಗ್ಗಳಾಗುತ್ತೆ. ಅಂದರೆ ಎಷ್ಟು ಕಿಲೋಮೀಟರ್ಗೆ ಇವ್ರು ಟಾರ್ ಹಾಕ್ತಾರೆ, ಆ ಉದ್ದ ಎಷ್ಟು, ಆಳ ಆಗಲಷ್ಟು, ಎಷ್ಟು ಇಂಚು ಟಾರ್ ಹಾಕಿದ್ದಾರೆ, ಇದ್ರ ಮೇಲೆ ಅವರಿಗೆ ಬಿಲ್ ಆಗುವಂಥದ್ದು. ಬಿಬಿಎಂಪಿಯಲ್ಲಿ ಯಾರು ಹೇಳೋರ್ ಕೇಳೋರ್ ಇಲ್ಲದಂತೆ ಆಗಿದೆ. ರೋಡ್ ರೆಡಿ ಮಾಡೋದಕ್ಕೆ ಒಂದು ಬಿಲ್ಲು, ಈಗ ಆ ರೋಡ್ ಕಿತ್ತು ಹಾಕೋದಕ್ಕೆ ಮತ್ತೊಂದು ಬಿಲ್ಲು, ಮತ್ತೆ ಅದನ್ನ ಸರಿ ಮಾಡೋಕೆ ಇನ್ನೊಂದು ಬಿಲ್. ಹೀಗೆ ಅಧಿಕಾರಿಗಳು ಜನರ ತೆರಿಗೆ ದುಡ್ಡನ್ನ ನೀರಿನಂತೆ ಪೋಲು ಮಾಡ್ತಿದ್ದಾರೆ. ನಮ್ಮ ಜನ ಯಾವುದಕ್ಕೂ ಪ್ರಶ್ನೆ ಮಾಡೋಲ್ಲ. ಸರ್ಕಾರ ಏನ್ ಮಾಡಿದ್ರು ಸುಮ್ನೆ ಇರ್ತಾರೆ ಅಂತ ಸರ್ಕಾರ, ಅಧಿಕಾರಿಗಳು ತಮಗೆ ಹೇಗ್ ಬೇಕೋ ಹಾಗೆ ಕೆಲಸ ಮಾಡ್ತಿದ್ದಾರೆ. ನಮ್ಮ ತೆರಿಗೆ ದುಡ್ಡು ತಾನೇ ಇದಕ್ಕೆಲ್ಲ ಯೂಸ್ ಆಗೋದು, ಅದು ಅವರ ಮನೆಯ ದುಡ್ಡಲ್ಲ ಅಂತ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜನಗಳು ನಾವು ಸಾರ್ವಜನಿಕರು ಸೇರಿಲ್ಲ. ಯಾಕೆ ಹೇಳಿ, BWS ಡಾಂಬರ್ ಹಾಕಿದ ತಕ್ಷಣ ಅವನು ಕಿತ್ತೋಗ್ತಾನಂದ್ರೆ ಜನಗಳೇ ಕ್ಲೀನಾಗಿ ಮಾಡೋಂಥ ಜನ ಕೇಳೋರು ಯಾರಿಲ್ಲ. ಯಾಕೆ ಗೊತ್ತಾ, ಎಲ್ಲರೂ ಕಳ್ರೆ ಅವ್ರಿಗೆಲ್ಲರಿಗೂ ಇದೆ. ನಾವು ಜನಗಳಿಗೆ ಈಲ್ಡ್ ಆಗಿಬಿಟ್ಟು, ರಾಜಕಾರಣಿಗೆ ಈಲ್ಡ್ ಆಗಿಬಿಟ್ಟು ಈ ಕೆಲಸಗಳ ಅವ್ಯವಸ್ಥೆ ಆಗ್ತಿರೋದು. ನೀವೆಲ್ಲೇ ನೋಡಿ, ಇವತ್ತು ಡಾಂಬರ್ ಹಾಕ್ತಾರೆ, ಬೆಳಗ್ಗೆ ಚೇಂಬರ್ ಆಗಿರ್ತಾರೆ. ಮುಂಚೆ ಇವರು ಡಾಂಬರ್ ಹಾಕೋರು ಗೊತ್ತಿರಲ್ಲ ಚೇಂಬರ್ ಏನಾಗಿದೆ ಅಂತೇಳಿ. ಇಲ್ಲಾಂದರೆ ಚೇಂಬರು ಆಳ ಒಂದಡಿ ಆಳ ಇರುತ್ತೆ, ಹಂಗೆ ಮೇಲೆ ಡಾಂಬರ್ ಹಾಕ್ಸ್ಬಿಡೋದು, ಬಿಲ್ ಮಾಡ್ಕೊಂಡು ತಿರ್ಗಾ ಮತ್ತೆ ಬಂದು ಅದಕ್ಕೆ ಬಿಲ್ ಮಾಡಿಸಿ ಅಂದ್ಬಿಟ್ಟು ತಿರ್ಗಾ ಮತ್ತೆ ಆ ಚೇಂಬರ್ ಆಗಿದೆ. ಅದು ಹಿಂಗಾಗ್ಬಿಟ್ಟು ಅರ್ಧ ರೋಡ್ ಅವ್ಯವಸ್ಥೆ ಆಗ್ತಿರೋದು. ಒಟ್ನಲ್ಲಿ ಬಿಬಿಎಂಪಿಗೆ ಈ ರೀತಿ ಮಾಸ್ಟರ್ ಪ್ಲಾನ್ ಯಾರು ಕೊಡ್ತಾರೋ ಗೊತ್ತಿಲ್ಲ. ಸಿಲಿಕಾನ್ ಸಿಟಿಯನ್ನ ಗುಂಡಿ ಮುಕ್ತ ಮಾಡಿ ಅಂತ DCM ಎಚ್ಚರಿಕೆ ನೀಡಿದ್ರು, ಇವ್ರು ಮಾತ್ರ ನಾವು ಮಾಡೋ ಕೆಲಸಗಳೇ ಹೀಗೆ, ನಮ್ಮನ್ನ ಪ್ರಶ್ನಿಸಿದ್ರು ನೋ ಯೂಸ್ ಅನ್ನೋ ರೀತಿಯಲ್ಲಿದ್ದಾರೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.